ಹಲೋ ಹಾಯ್ ನಮಸ್ತೆ, ನಾನು ಸೌಮ್ಯ. ವೆಲ್ಕಮ್ ಟು ಯೂನಿವರ್ಸಲ್ ಪಾಕಶಾಲೆ. ನಾನಿವತ್ತು ನಿಮಗೆ ಸುಂದರವಾದ ಒಂದು ಜಲಪಾತ ತೋರಿಸ್ತಾ ಇದ್ದೀನಿ. ಇದು ಎಲ್ಲಿದೆ ಅಂದರೆ ಶೃಂಗೇರಿ ಸಮೀಪದಲ್ಲೇ ಇದೆ. ಸಿರಿಮನೆ ಫಾಲ್ಸ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನಕ್ಕೆ ಶೃಂಗೇರಿಗೆ ಹೋಗ್ತಾರೆ, ಆದರೆ ಅಲ್ಲಿ ಒಂದು ಫಾಲ್ಸ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆದರೆ ಖಂಡಿತ ಇಲ್ಲಿಗೆ ನೀವು ಶೃಂಗೇರಿಗೆ ಹೋದಾಗ ಒಮ್ಮೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ. 14ರಿಂದ 15 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಓನ್ ವೆಹಿಕಲ್ಸ್ ಇದ್ದರೆ ತುಂಬ ಅನುಕೂಲ, ಇಲ್ಲ ಅಂದರೂ ಕೂಡ ಅಲ್ಲಿ ಆಟೋಗಳು ಕೂಡ ಸಿಗುತ್ತೆ. ಒಂದು 500ರಿಂದ 600 ರೂಪಾಯಿವರೆಗೂ ಚಾರ್ಜಸ್ ಮಾಡುತ್ತೆ. ಅಲ್ಲಿ ಎಷ್ಟೊತ್ತು ಬೇಕಾದ್ರೂ ಅವ್ರು ನಿಮಗೆ ವೆಯ್ಟ್ ಮಾಡ್ತಾರೆ. ಅಲ್ಲಿ ನೀವು ಸ್ನಾನ ಎಲ್ಲ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ನೀರಲ್ಲಿ ಆಟ ಆಡ್ಬೋದು. ಹಾಗೆ ಅಲ್ಲಿ ಚೇಂಜಿಂಗ್ ರೂಮ್ಸ್ ಕೂಡ ಇರುತ್ತೆ. ಗಂಡು ಮಕ್ಕಳು ಹೆಣ್ಮಕ್ಳಿಗೂ ಸಪ್ರೇಟಾಗಿರುತ್ತೆ. ತುಂಬ ಚೆನ್ನಾಗಿದೆ ಮತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಬ್ಬರಿಗೆ 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಅಷ್ಟೇ ಕ್ಲೀನಾಗಿ ನೀಟಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಲಿ ಏನೂ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಒಮ್ಮೆ ಭೇಟಿ ಕೊಡಿ. ಹಾಗೆ ಅಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಕಿಗ್ಗ ಅಂತ ದೇವಸ್ಥಾನ ಸಿಗುತ್ತೆ. ಅದು ತುಂಬ ಪುರಾತನವಾದ ದೇವಸ್ಥಾನ. ಅಲ್ಲೂ ಕೂಡ ಒಮ್ಮೆ ಭೇಟಿ ನೀಡಿ. ಹೋಗ್ತಾ ಇರಬೇಕಾದ್ರೆ ಸುಂದರವಾದ ಪ್ಲೇಸಸ್ ಇರುತ್ತೆ, ಸೀನ್ರೀಸು. ಅಲ್ಲಿ ನೀವು ಫೋಟೋಸ್ ಕೂಡ ತಕ್ಕೋಬೋದು. ತುಂಬ ಚಿಕ್ಕ ಜಲಪಾತ ಆದರೂ ಕೂಡ ತುಂಬ ಸುಂದರವಾಗಿದೆ. ಮಿಸ್ ಮಾಡದೆ ಶೃಂಗೇರಿಗೆ ಹೋದಾಗ ಖಂಡಿತ ನೋಡ್ಕೊಂಬನ್ನಿ. ವಿಡಿಯೋನ ಎಂಜಾಯ್ ಮಾಡಿ. ಈ ಸುತ್ತಮುತ್ತ ಬಹಳಷ್ಟು ಕಾಳಿಂಗ ಸರ್ಪಗಳಿದ್ದಾವಂತೆ. ಒಂದೊಂದ್ಸರಿ ಮರಕ್ಕೆ ಸುತ್ತಾಕೊಂಡಿರುತ್ತಂತೆ. ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕೂಡ ಇರಬೇಕಾಗುತ್ತೆ. ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದು. ಇಲ್ಲಿಗೆ ಸಮೀಪದಲ್ಲಿ ಹರಿಹರಪುರ ಕೂಡ ಇದೆ. ನೀವು ಹೋದಾಗ ಅಲ್ಲೂ ಕೂಡ ಭೇಟಿ ನೀಡಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅದು ತುಂಬ ಚೆನ್ನಾಗಿದೆ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಹೋದಾಗ ಮಿಸ್ ಮಾಡದೆ ಈ ಪ್ಲೇಸಸನ್ನು ಕೂಡ ನೋಡ್ಕೊಂಬನ್ನಿ. ನೋಡಿ, ತುಂಬ ಚೆನ್ನಾಗಿರೋ ಸೀನ್ರೀಸ್ ಕೂಡ ಇದೆ. ನೀವು ನಿಂತ್ಕೊಂಡು ಫೋಟೋಸ್ ತಕ್ಕೊಂಡು ಎಲ್ಲನೂ ಮತ್ತೆ ಮುಂದಕ್ಕೆ ಮೂವ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.